ಹೇಗಿದೆಯಮ್ಮ? ಏನ್ ಸರ್, ಎಂಥ ಟೈಮಲ್ಲಿ ಎಂಥ ಪ್ರಶ್ನೆ ಕೇಳ್ತಿದ್ದೀರಾ? ನನಗೆಲ್ಲ ಗೊತ್ತಾಗಿದೆ ಸುಷ್ಮಾ. ನಾನು ಇಷ್ಟು ದಿವಸ ನಿನ್ನ ಹತ್ರ ಮಾತಾಡ್ತಿರ್ಲಿಲ್ಲ, ನಿನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದೆ. ಯಾಕೆಂತ ಗೊತ್ತಾ? ನನಗೆ ಒಂದು ಅನುಮಾನ ಇತ್ತು, ನನ್ನ ಬಗ್ಗೆ ನಿನ್ನಲ್ಲಿ ಈ ಥರದ್ದೇನೋ ಒಂದು ಭಾವನೆ ಇದೆ ಅಂತ. ಹಾಗಾಗಿ ನಾನಾಗಿ ಯಾವುದನ್ನು ಪುಷ್ ಕೊಡದೆ ನಿನ್ನನ್ನು ಅವಾಯ್ಡ್ ಮಾಡಿಕೊಂಡು ನನ್ನ ಪಡೆಗೆ ನಾನಿದ್ದೆ. ಬಟ್ ನೀವು ನನಗೆ ಇದನ್ನ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತಲ್ಲ ಸರ್? ಇಲ್ಲಮ್ಮ, ನನ್ನ ಸಿಚುವೇಶನ್ ಬೇರೆ ಥರ ಇತ್ತು. ನಾನು ಯಾವುದನ್ನು ಬಾಯಿ ಬಿಟ್ಟು ಹೇಳೋ ಪರಿಸ್ಥಿತಿ ಇರಲಿಲ್ಲ. ನೀನೇ ಅರ್ಥ ಮಾಡ್ಕೋತೀಯ ಅಂತ ಅಂದ್ಕೊಂಡೆ, ಬಟ್ ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಪ್ರಾಬ್ಲಮ್ ಇದ್ದಿದ್ದು ನಿನ್ನ ನಿರೀಕ್ಷೆನಲ್ಲಿ. ನೀನು ಸಿಗದೆ ಇರೋದಕ್ಕೆ ಆಸೆ ಪಟ್ಟೆ, ವಾಸ್ತವ ಬೇರೆ ಇತ್ತು. ಸರ್, ನನಗದೆಲ್ಲ ಗೊತ್ತಿಲ್ಲ ಸರ್. ನಾನು ನಿಮ್ಮನ್ನ ತುಂಬಾ ಪ್ರೀತಿಸ್ಬಿಟ್ಟೆ. ನಾನು ನಿಮ್ಮನ್ನ ಸಾಯೋಷ್ಟು ಪ್ರೀತಿಸ್ತಿದ್ದೀನಿ ಸರ್. ಅಯ್ಯಯ್ಯೋ, ನಾನು ಅಷ್ಟೊಂದು ಪ್ರೀತಿಸ್ತಾ ಇದೆಯಾ? ಹೌದು ಸರ್. ನಾನು ನಿನ್ನ ಒಂದು ಪ್ರಶ್ನೆ ಕೇಳ್ತೀನಿ, ಸರಿಯಾಗಿ ಉತ್ತರ ಕೊಡು. ನನ್ನ ಯಾಕೆ ಪ್ರೀತಿಸ್ತಾ ಇದೆಯಾ? ಅಥವಾ ನನ್ನನ್ನು ಪ್ರೀತಿಸ್ಬೇಕು ಅಂತ ಯಾಕೆ ಅನ್ನಿಸ್ತು ನಿನಗೆ? ಯಾಕೆ ಅಂದ್ರೆ ನಾನು ಏನ್ ಹೇಳಲಿ ಸರ್? ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮನ್ಸಲ್ಲೆಲ್ಲ ನೀವೇ ತುಂಬಿಕೊಂಡಿದ್ದೀರಾ. ಇಲ್ಲಮ್ಮ, ನಿನ್ನ ಮನಸ್ಸಲ್ಲಿ ತುಂಬಿಕೊಂಡಿರೋದು ನಾನಲ್ಲ, ಅದು ಕುರುಡು ಪ್ರೀತಿ. ಸರ್ ಪ್ಲೀಸ್, ನನ್ನ ಪ್ರೀತಿ ಬಗ್ಗೆ ಹಾಗೆಲ್ಲ ಹೇಳ್ಬೇಡಿ. ನಂದು ಟ್ರೂ ಲವ್. ನೋಡು ಸುಷ್ಮಾ, ಒಬ್ಬರನ್ನ ಪ್ರೀತಿಸೋದಕ್ಕೂ ಇಷ್ಟಪಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಿನಗೆ ನಾನು ಇಷ್ಟ ಆಗಿದ್ದೀನಿ. ಇಷ್ಟ ಆಗೋದಕ್ಕೆ ಕಾರಣಗಳು ಸಾಕು. ನನ್ನ ಬಣ್ಣ, ನನ್ನ ಮಾತು, ನನ್ನ ಪರ್ಸನಾಲಿಟಿ, ನನ್ನ ಗುಣ, ಹೀಗೆ ಯಾವುದನ್ನು ಬೇಕಾದ್ರೂ ನೀನು ಇಷ್ಟಪಟ್ಟಿರ್ಬೋದು. ಬಟ್ ನೀನು ಆ ಇಷ್ಟಪಟ್ಟಿರೋದನ್ನೇ ಪ್ರೀತಿ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ಯಾ ಅಷ್ಟೇ. ಇಲ್ಲ ಸರ್, ನಾನು ನಿಜವಾಗ್ಲೂ ಪ್ರೀತಿಸ್ತಾ ಇದ್ದೀನಿ. ಹಾಗಂತ ನಿನಗೆ ನೀನೇ ಸುಳ್ಳು ಹೇಳ್ಕೊತಾ ಇದೀಯ. ನೋಡು ಸುಷ್ಮಾ, ಲೈಫಲ್ಲಿ ಫೀಲಿಂಗ್ಸ್ ಇರಬೇಕು ನಿಜ, ಆದ್ರೆ ಫೀಲಿಂಗ್ಸ್ ಲೈಫ್ ಆಗಬಾರ್ದು. ಅಲ್ಲಿ ಬುದ್ಧಿಗೆ ಸ್ವಲ್ಪ ಜಾಗ ಇರಬೇಕು, ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಭಾವನೆಗಳನ್ನ ನಾವು ಕಂಟ್ರೋಲ್ ಮಾಡೋ ಥರ ಇರಬೇಕು, ಭಾವನೆಗಳು ನಮ್ಮನ್ನ ಕಂಟ್ರೋಲ್ ಮಾಡೋ ಥರ ಆಗಬಾರ್ದು. ಹಾಗೇನಾದ್ರೂ ಆದ್ರೆ ಲೈಫು ತುಂಬಾ ಕಷ್ಟ ಆಗ್ಬಿಡುತ್ತೆ, ಅದರಿಂದ ನೋವೇ ಆಗೋದು. ನೋಡು, ಅಡಿಗೆಗೆ ಹೇಗೆ ನಾವು ಉಪ್ಪು, ಹುಳಿ, ಖಾರ, ಮಸಾಲ ಪದಾರ್ಥಗಳನ್ನ ಬಳಸ್ತೀವೋ ಹಾಗೆ ಎಲ್ಲವೂ ಹದವಾಗಿರ್ಬೇಕು. ಯಾವುದು ಅತಿ ಆಗಬಾರ್ದು, ಅತಿರೇಕಕ್ಕೆ ಹೋಗಬಾರ್ದು. ಹಾಗೇನಾದ್ರೂ ಆದ್ರೆ ನಮ್ಮ ಜೀವನ ಹಳಿ ತಪ್ಪಿಡುತ್ತೆ. ಸೂತ್ರ ಹರಿದ ಗಾಳಿಪಟ್ಟ ತರ ದಿಕ್ಕಾಪಾಲಾಗ್ಬಿಡತ್ತಮ್ಮ. ಹಾಗಾದ್ರೆ ನಾನು ಪ್ರೀತಿಸಿದ ತಪ್ಪ ಸರ್? ಇಲ್ಲಮ್ಮ, ಈ ಜಗತ್ತಿನಲ್ಲಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಪ್ರೀತಿಸೋದು ಬಹಳ ದೊಡ್ಡ ವಿಷಯ. ಆದ್ರೆ ನೀನು ಪ್ರೀತಿನ ಅರ್ಥ ಮಾಡ್ಕೊಂಡಿರೋ ರೀತಿ ತಪ್ಪು.